ವೆಸ್ಲಿಯನ್ ಹೈಸ್ಕೂಲ್ಗೆ ದಾಖಲಾದರು. ಆ ಘಟ್ಟದಲ್ಲಿ ಅವರು ಆಧುನಿಕ ಶಿಕ್ಷಣಕ್ಕೆ ಮುಖಾಮುಖಿಯಾದರು. ಪ್ರೌಢಶಾಲಾ ದಿನಗಳು ಅವರಿಗೆ ಒಳ್ಳೆಯ ಸ್ನೇಹಿತರನ್ನು ಮತ್ತು ಸಾಹಿತ್ಯ ಪರಿಸರವನ್ನು ಕಲ್ಪಿಸಿಕೊಟ್ಟವು. ಮೈಸೂರಿನ ಪಬ್ಲಿಕ್ ಲೈಬ್ರರಿ, ಸಾರ್ವಜನಿಕ ಗ್ರಂಥಾಲಯ ಪುಟ್ಟಪ್ಪನವರಿಗೆ ಸಾಹಿತ್ಯ ದೀಕ್ಷೆಯನ್ನು ಕೊಟ್ಟ ಕೇಂದ್ರ. ಡ್ಯಾನಿಯಲ್ ಡಿಫೋ ಅವರ ರಾಬಿನ್ಸನ್ ಕ್ರೂಸೋ ಕಾದಂಬರಿಯನ್ನು ತನ್ಮಯತೆಯಿಂದ ಓದಿದ ಸ್ಥಳವದು. ಜಗತ್ತಿನ ಶ್ರೇಷ್ಠ ಸಾಹಿತಿಗಳ ಗ್ರಂಥಗಳನ್ನು ಅಭ್ಯಸಿಸಿದ ಸರಸ್ವತಿಯ ಭಂಡಾರ. ರಾಮಕೃಷ್ಣಾಶ್ರಮ ಅವರ ಬದುಕಿಗೆ ತಿರುವು ನೀಡಿದ ಮತ್ತೊಂದು ಕೇಂದ್ರ. ಸಾಹಿತ್ಯ ಚಟುವಟಿಕೆಗಳ ಮೂಲಕ ಪರಿಚಿತರಾದ ಆಶ್ರಮದ ಶ್ರೀ ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಪುಟ್ಟಪ್ಪನವರ ಪ್ರತಿಭೆಯನ್ನು ಗಮನಿಸುತ್ತಿದ್ದರು. ಒಮ್ಮೆ ಕಾಯಿಲೆ ಬಿದ್ದ ಪುಟ್ಟಪ್ಪನವರನ್ನು ಶುಶ್ರೂಷೆಗಾಗಿ ಸ್ವಾಮೀಜಿಯವರು ಆಶ್ರಮಕ್ಕೆ ಕರೆದೊಯ್ದರು. ಅವರ ಆಶ್ರಯ ಸೇರಿದ ಪುಟ್ಟಪ್ಪನವರು ಸಾಹಿತ್ಯ, ಆಧ್ಯಾತ್ಮಿಕ ಅನ್ವೇಷಕರಾಗಿ ಪರಿವರ್ತನೆಗೊಂಡರು. ಅದು ಅವರ ಕಾವ್ಯ ರಚನೆಗೆ ಮತ್ತು ಆಧ್ಯಾತ್ಮ ಸಾಧನೆಗೆ ಪೂರಕ ಪರಿಸರವನ್ನು ಸೃಷ್ಟಿಸಿತು. ಹಾಗಾಗಿ ರಾಮಕೃಷ್ಣಾಶ್ರಮವು ಸುಮಾರು 12 ವರ್ಷಗಳ ಕಾಲ ಕುವೆಂಪು ಅವರಿಗೆ ಆಶ್ರಯ ನೀಡಿತು. ಜೊತೆಗೆ ಪ್ರಿಯ ಗುರುಗಳಾದ ಟಿ.ಎಸ್. ವೆಂಕಣ್ಣಯ್ಯನವರ ಸಾಂಗತ್ಯ ಅವರ ವ್ಯಕ್ತಿತ್ವ ವಿಕಸನಕ್ಕೆ ನಾಂದಿ ಹಾಡಿತು. ಪ್ರೌಢಶಾಲೆಯಲ್ಲಿ ಕಲಿಯುತ್ತಿರುವಾಗಲೇ ಕುವೆಂಪು ಸಾಹಿತ್ಯ ರಚನೆಯನ್ನು ಆರಂಭಿಸಿದರು. ವಿಚಿತ್ರವೆಂದರೆ ಪುಟ್ಟಪ್ಪನವರು ತಮ್ಮ ಕವನ ರಚನೆಯನ್ನು ಆರಂಭ ಮಾಡಿದ್ದು ಇಂಗ್ಲಿಷ್ನಲ್ಲಿ. ಇಂಗ್ಲಿಷ್ನ ರೊಮ್ಯಾಂಟಿಕ್ ಕವಿತೆಗಳ ಪ್ರಕೃತಿಯ ಆರಾಧನೆಯನ್ನು ಅನುಕರಿಸಿ ಕವನಗಳನ್ನು ರಚಿಸುತ್ತಿದ್ದ ಅವರನ್ನು ಮತ್ತೆ ಕನ್ನಡದ ಕಡೆಗೆ ಹೊರಳುವಂತೆ ಮಾಡಿದವರು ಐರಿಷ್ ಕವಿ ಜೇಮ್ಸ್ ಎಚ್. ಕಜಿನ್ಸ್. ಕನ್ನಡದಲ್ಲಿ ಕವನ ರಚನೆಗೆ ಪದಸಂಪತ್ತಿನ ಕೊರತೆಯನ್ನು ಮುಂದೊಡ್ಡಿದ ಪುಟ್ಟಪ್ಪನವರ ಮಾತನ್ನು ನಿರಾಕರಿಸಿದ ಕಜಿನ್ಸ್ ಅವರು, ಸಮರ್ಥರು ಮಾತ್ರ ಭಾಷೆಯಲ್ಲಿ ಅದ್ಭುತವನ್ನು ಸಾಧಿಸಬಲ್ಲರು ಎಂಬ ಮುಂಗಾಣ್ಕೆಯ ಮಾತನ್ನು ಹೇಳಿದರು. ಆ ಐತಿಹಾಸಿಕ ಘಟನೆಯ ನಂತರ ಪುಟ್ಟಪ್ಪನವರು ಕನ್ನಡದಲ್ಲೇ ಬರೆಯುವ ಸಂಕಲ್ಪ ತೊಟ್ಟರು, ಅದಕ್ಕೆ ಬದ್ಧವಾದರು, ಅದ್ಭುತಗಳನ್ನು ಸಾಧಿಸಿದರು. ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಎಂಎ ತರಗತಿಗಳನ್ನು ಆರಂಭಿಸಿದ ಮೊದಲ ವರ್ಷದ ವಿದ್ಯಾರ್ಥಿ ವರ್ಗದಲ್ಲಿ ಕುವೆಂಪು ಅವರೂ ಒಬ್ಬರು. ಇದಕ್ಕೂ ಮೊದಲು ಪದವಿಯಲ್ಲಿರುವಾಗಲೇ ಬೆಂಗಳೂರಲ್ಲಿ ನಡೆದ ವಿದ್ಯಾರ್ಥಿ ಕವಿ ಸಮ್ಮೇಳನದ ಅಧ್ಯಕ್ಷರಾದರು. 1929ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡೆದ ಕುವೆಂಪು ಅವರು ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿ ಆರಂಭಿಸಿದರು. ಮರುವರ್ಷವೇ ಅವರ ಮೊದಲ ಕವನ ಸಂಕಲನ ಕೊಳಲು ಪ್ರಕಟವಾಯಿತು. ಕೇವಲ 29 ವರ್ಷದ ಕುವೆಂಪು ಅವರು ಹುಬ್ಬಳ್ಳಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದರು. ತಮ್ಮ 33ನೇ ವಯಸ್ಸಿನಲ್ಲಿ ಕುವೆಂಪು ಗೃಹಸ್ಥರಾದರು. ದೇವಂಗಿ ರಾಮಣ್ಣಗೌಡರ ಮಗಳು ಶ್ರೀಮತಿ ಹೇಮಾವತಿ ಅವರನ್ನು 1937ರಲ್ಲಿ ಮದುವೆಯಾದರು. 1939ರಿಂದ 1945ರವರೆಗೆ ಅವರು ಬೆಂಗಳೂರಿನಲ್ಲಿ ಸಹಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಈ ಅವಧಿಯನ್ನು ಹೊರತುಪಡಿಸಿದರೆ ಕುವೆಂಪು ದಂಪತಿಗಳು ತಮ್ಮ ಬದುಕನ್ನು ಮೈಸೂರಿನ ಉದಯ ರವಿಯಲ್ಲೇ ಕಳೆದರು. ಪುಟ್ಟಪ್ಪ ಮತ್ತು ಹೇಮಾವತಿಯವರ ಆದರ್ಶ ದಾಂಪತ್ಯದಲ್ಲಿ 4 ಮಕ್ಕಳು ಜನಿಸಿದರು. 1939ರಲ್ಲಿ ಜನಿಸಿದ ಮೊದಲ ಮಗ ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಬದುಕು ಮತ್ತು ಬರಹದಿಂದ ಲೋಕಪ್ರಸಿದ್ಧಿಯನ್ನು ಪಡೆದರು. 2ನೆಯ ಮಗ ಕೋಕಿಲೋದಯ ಚೈತ್ರ ಈಗ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ. ಅವರ ನಂತರ ಜನಿಸಿದ 2 ಪುತ್ರಿಯರು ಇಂದುಕಲಾ ಮತ್ತು ತಾರಿಣಿ. 1939ರಿಂದ ಕನ್ನಡ ರೀಡರ್ ಆಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಾಪನ ವೃತ್ತಿಯನ್ನು ಮುನ್ನಡೆಸಿದ ಕುವೆಂಪು ಅವರು 1946ರಲ್ಲಿ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗಿ ಮೈಸೂರಿಗೆ ಮರಳಿದರು. ಕೆಲ ಕಾಲದ ನಂತರ
ಮಹಾರಾಜ ಕಾಲೇಜಿನ ಪ್ರಿನ್ಸಿಪಾಲರಾದರು. ಮೈಸೂರು ಅವರ ಜೀವನದ ಕೊನೆಯವರೆಗೂ ಕರ್ಮಭೂಮಿ ಎನಿಸಿತು. ಪುಟ್ಟಪ್ಪನವರಿಗೆ ಮೈಸೂರಿನಲ್ಲಿ ಮಲೆನಾಡ ನೆನಪನ್ನು ಹಸುರಾಗಿಟ್ಟ ತಾಣಗಳಲ್ಲಿ ಕುಕ್ಕನಹಳ್ಳಿ ಕೆರೆಗೆ ಪ್ರಮುಖ ಸ್ಥಾನ. ಪ್ರಿಯಗುರು ವೆಂಕಣ್ಣಯ್ಯ ಅವರು ಸೇರಿದಂತೆ ಅನೇಕ ಸಾಹಿತ್ಯ ಮಿತ್ರರ ಜೊತೆಗಿನ ವಿಚಾರ ಮಂಥನಕ್ಕೆ ಕುಕ್ಕನಹಳ್ಳಿ ಕೆರೆ ಸಾಕ್ಷಿಯಾಗಿದೆ. ಹಲವಾರು ಕೃತಿಗಳ ರಚನೆಗೆ ಪ್ರೇರಣೆಯಾಗಿದೆ. ಕುಕ್ಕನಹಳ್ಳಿ ಕೆರೆಯ ವಾಯು ಸಂಚಾರ ಅವರ ಬದುಕಿನಲ್ಲಿ ಹಾಸುಹೊಕ್ಕಾಗಿತ್ತು. 1949-51 ನಡುವೆ ಶ್ರೀರಾಮಾಯಣ ದರ್ಶನಂ ಸಂಪುಟಗಳು ಪ್ರಕಟವಾದವು. 1955ರಲ್ಲಿ ಮಹಾರಾಜ ಕಾಲೇಜಿನ ಪ್ರಿನ್ಸಿಪಾಲರಾದರು. ಅದೇ ವರ್ಷ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ದೊರಕಿತು. 1966ರಲ್ಲಿ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿತು. ಸಾಹಿತ್ಯ ಮಾತ್ರವಲ್ಲ, ಶೈಕ್ಷಣಿಕ ರಂಗದಲ್ಲೂ ಮಾಡಿದ ಸಾಧನೆಯಿಂದ ಕುವೆಂಪು ಅವರು ಪ್ರಸಿದ್ಧರು. ವಿಸ್ತಾರಗೊಂಡ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಉಪಕುಲಪತಿಯಾಗಿ ನೇಮಕಗೊಂಡರು. ಅವರು ಆ ಹುದ್ದೆ ಸ್ವೀಕರಿಸಿದಾಗ ವಿಶ್ವವಿದ್ಯಾಲಯ ಎದುರಿಸುತ್ತಿದ್ದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಫಲರಾದರು. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮಾನಸ ಗಂಗೋತ್ರಿ ಎಂಬ ಹೆಸರನ್ನಿಟ್ಟು ಶೈಕ್ಷಣಿಕ ಚಟುವಟಿಕೆಗಳ ವಿಸ್ತರಣೆಗೆ ಕಾರಣರಾದರು. ಶಿಕ್ಷಣ, ಸಂಶೋಧನೆ ಮತ್ತು ಜ್ಞಾನ ಪ್ರಸಾರದ ಚಟುವಟಿಕೆಗಳನ್ನು ರೂಪಿಸಿದರು. ಪ್ರಸಾರಾಂಗ ತನ್ನ ಅನನ್ಯ ಕಾರ್ಯದಿಂದ ದೇಶದ ಗಮನವನ್ನೇ ಸೆಳೆಯಿತು. ಮುಖ್ಯವಾಗಿ ಕನ್ನಡ ಮಾಧ್ಯಮದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ನಿಟ್ಟಿನಲ್ಲಿ ಕುವೆಂಪು ಅವರು ಹಲವಾರು ಯೋಜನೆಗಳನ್ನು ರೂಪಿಸಿದರು. ಕರ್ನಾಟಕದ ಏಕೀಕರಣಕ್ಕೆ ನಾಡಿನ ಜನತೆಯನ್ನು ಬಡಿದೆಬ್ಬಿಸಿದರು. ತಮ್ಮ ಬರಹದ ಬದುಕಿನಲ್ಲಿ ಕುವೆಂಪು ಅವರು ಸೃಷ್ಟಿಸಿದ ಸಾಹಿತ್ಯ ಕೃತಿಗಳ ಸಂಖ್ಯೆ ಮತ್ತು ವಿಷಯ ವೈವಿಧ್ಯ ಬೆರಗುಗೊಳಿಸುವಂಥದ್ದು. ಅವರು ಸ್ಪರ್ಶಿಸದ ಸಾಹಿತ್ಯ ಪ್ರಕಾರವೇ ಇಲ್ಲ. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ ಚಿತ್ರಾಂಗದ ಖಂಡ ಕಾವ್ಯವಲ್ಲದೆ ಕೊಳಲು, ನವಿಲು, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಕಿಂದರಿಜೋಗಿ ಹೀಗೆ 28 ಕವನ ಸಂಕಲನಗಳನ್ನು ಕುವೆಂಪು ರಚಿಸಿದ್ದಾರೆ. ಜಲಗಾರ, ಸ್ಮಶಾನ ಕುರುಕ್ಷೇತ್ರ, ಯಮನ ಸೋಲು, ರಕ್ತಾಕ್ಷಿ, ಶೂದ್ರ ತಪಸ್ವಿ ಈ ಮುಂತಾದ 14 ನಾಟಕಗಳನ್ನು, 2 ಮಹಾಕಾದಂಬರಿಗಳನ್ನು, ಮಲೆನಾಡಿನ ಚಿತ್ರಗಳು ಎಂಬ ಅಪೂರ್ವ ಪ್ರಬಂಧಗಳ ಕೃತಿಯನ್ನು, 2 ಕಥಾ ಸಂಕಲನಗಳನ್ನು, ಕಾವ್ಯಮೀಮಾಂಸೆ, ವಿಮರ್ಶೆ ಇವುಗಳನ್ನು ಕುರಿತ ಸುಮಾರು 10 ಕೃತಿಗಳನ್ನು, ಸ್ವಾಮಿ ವಿವೇಕಾನಂದ, ಶ್ರೀರಾಮಕೃಷ್ಣ ಪರಮಹಂಸ ಎಂಬ ಜೀವನ ಚರಿತ್ರೆಗಳ ಜೊತೆಗೆ ಆತ್ಮಕಥೆಯ ಪ್ರಕಾರದಲ್ಲಿ ವಿಶಿಷ್ಟವೆನಿಸಿದ ನೆನಪಿನ ದೋಣಿಯಲ್ಲಿ ಕೃತಿಯನ್ನು ರಚಿಸಿದ್ದಾರೆ. ಕುವೆಂಪು ನಾಟಕಗಳು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳನ್ನು ತೆಗೆದುಕೊಂಡ ಕಾರಣದಿಂದ ಸಾಂಸ್ಕೃತಿಕವಾಗಿ ಮಹತ್ವದ ಪಠ್ಯಗಳು. ಪುರಾಣವನ್ನು ಪುನರ್ ಸೃಷ್ಟಿಸುವ, ಚರಿತ್ರೆಯನ್ನು ಅಲಕ್ಷಿತ ವರ್ಗಗಳ ದೃಷ್ಟಿಕೋನದಿಂದ ವಿವರಿಸುವ ಹೊಸ ಸಂವೇದನೆಯನ್ನು ಪರಿಚಯಿಸಿದ್ದು ಕುವೆಂಪು ನಾಟಕಗಳ ಹೆಗ್ಗಳಿಕೆ. ಜಲಗಾರ, ಶೂದ್ರ ತಪಸ್ವಿ, ಬೆರಳ್ಗೆ ಕೊರಳ್, ಸ್ಮಶಾನ ಕುರುಕ್ಷೇತ್ರ ಈ ಮೊದಲಾದ ನಾಟಕಗಳು ಕುವೆಂಪು ಅವರು ಅಮಾನವೀಯ ಪರಂಪರೆಗೆ ತೋರಿಸಿದ ಪ್ರತಿಕ್ರಿಯೆಯಾಗಿವೆ. ಕುವೆಂಪು ಅವರ 2 ಮಹಾ ಕಾದಂಬರಿಗಳು ವಿಶ್ವ ಸಾಹಿತ್ಯದಲ್ಲೇ ಅಪೂರ್ವವಾದವುಗಳು. ಮಲೆನಾಡಿನ ಬಾಳ ಕಡಲಿನ 2 ಬಿಂದುಗಳೆಂದು ಸ್ವತಃ ಕುವೆಂಪು ಅವರೇ ತಮ್ಮ ಕೃತಿಗಳ ಬಗ್ಗೆ ಹೇಳಿದ್ದಾರೆ. ವಸಾಹತು ಕಾಲದ ಒಂದು ನಿರ್ದಿಷ್ಟ ಅವಧಿಯ ಮಲೆನಾಡ ಬದುಕನ್ನು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳು ನಿರೂಪಿಸುತ್ತವೆ. ಕಾನೂರು ಹೆಗ್ಗಡತಿ ಕೌಟುಂಬಿಕ ವಿಘಟನೆಯ ಮಹಾಕಾವ್ಯವಾದರೆ, ಮದುಮಗಳು ಕಟ್ಟಿಕೊಡುವ ಮಲೆನಾಡ ಬದುಕು ವಿಸ್ತಾರವಾದದ್ದು. ಈ 2 ಕಾದಂಬರಿಗಳಲ್ಲಿ ನಿಸರ್ಗದ ಅನಂತ ಘಟಕಗಳು
ಕಥೆಯ ಶಿಲ್ಪದೊಡನೆ ಪಡೆಯುವ ಸಾವಯವ ಸಂಬಂಧ ವಿಸ್ಮಯಕಾರಿ. 20ನೇ ಶತಮಾನದ ವೈಚಾರಿಕ ಆಕೃತಿಗಳನ್ನು ರೂಪಿಸಿದವರು ಶ್ರೀ ಕುವೆಂಪು. ತರತಮವನ್ನು ಬದುಕಿನ ಎಲ್ಲ ಸ್ತರಗಳಲ್ಲಿ ತಳಹದಿಯಾಗಿಟ್ಟುಕೊಂಡಿರುವ ಭಾರತೀಯ ಸಮಾಜವನ್ನು ಆಧುನಿಕವೂ ವೈಜ್ಞಾನಿಕವೂ ಹಾಗೂ ಪ್ರಜಾಸತ್ತಾತ್ಮಕವೂ ಆದ ನೆಲೆಯಲ್ಲಿ ಮಾನವೀಕರಿಸಿದ ಮಾರ್ಗವನ್ನು ದಿಟ್ಟವಾಗಿ ಮಂಡಿಸಿ ಕನ್ನಡದಲ್ಲಿ ವಿಚಾರಕ್ರಾಂತಿಯನ್ನು ಉದ್ಘಾಟಿಸಿದ ಮೊದಲಿಗರು ಕುವೆಂಪು ಅವರು. ಚರಿತ್ರೆ, ಪುರಾಣ ಹಾಗೂ ಅಧಿಕಾರಗಳು, ಜ್ಞಾನದ ಮೂಲಕ ನಡೆಸಿಕೊಂಡು ಬಂದ ಸಾಂಸ್ಕೃತಿಕ ರಾಜಕಾರಣದ ಸೂಕ್ಷ್ಮ ನೆಲೆಗಳನ್ನು ಬಯಲುಗೊಳಿಸಿದ ಕುವೆಂಪು ಅವರು ಕನ್ನಡ ಜಗತ್ತು ತರತಮ ಮುಕ್ತವಾದ ವಿಶ್ವಮಾನವ ನಾಡಾಗಬೇಕೆಂದು ಹಂಬಲಿಸಿದರು. ಕುವೆಂಪು ಅವರ ವೈಚಾರಿಕತೆಯು ಬಾಳ ಬಂಧನಕಾರಿ ಹಾಗೂ ಅಸಮಾನತೆಯನ್ನು ಪ್ರತಿಪಾದಿಸುವ ಧಾರ್ಮಿಕ ಮತ್ತು ಸಾಮಾಜಿಕ ಪರಂಪರೆಗೆ ವಿರೋಧವಾದ ತಾತ್ವಿಕ ನೆಲೆಯಿಂದ ಗಟ್ಟಿಗೊಂಡದ್ದಾಗಿದೆ. ಸಾಂಸ್ಥಿಕ ಧರ್ಮದ ವಿರೋಧಿಯಾದ ಕುವೆಂಪು ಅವರ ಆಧ್ಯಾತ್ಮಿಕತೆ ನಿರಂಕುಶ ವ್ಯಕ್ತಿತ್ವಕ್ಕೆ ಒಲಿದಿದೆ. ನಿಸರ್ಗದ ಸಹಜ ಲಯಗಳಿಗೆ ವಿರುದ್ಧವಾದ ಎಲ್ಲ ಜೀವ ವ್ಯಾಪಾರಗಳು ಜೀವ ವಿರೋಧಿ ಎಂಬುದು ಅವರ ಅಚಲ ನಂಬಿಕೆಯಾಗಿದೆ. ಮತ ತೊಲಗಿ ಆಧ್ಯಾತ್ಮ ಮಾತ್ರ ವೈಜ್ಞಾನಿಕ ತತ್ವವಾಗಿ ಮನ್ನಣೆ ಪಡೆಯಬೇಕು ಎಂದು ಆಶಿಸಿದ್ದರು. ಯುವಕರಿಗೆ ನಿರಂಕುಶ ಮತಿಗಳಾಗಲು ಕರೆ ನೀಡಿದ ಕುವೆಂಪು ಅವರು ವಿಚಾರ ಕ್ರಾಂತಿಗೆ ಆಹ್ವಾನವನ್ನೂ ಕೊಟ್ಟರು. ಕನ್ನಡ ರಾಷ್ಟ್ರೀಯ ಪ್ರಜ್ಞೆಯನ್ನು ಉದ್ದೀಪನಗೊಳಿಸಿದರು. ಮಂತ್ರ ಮಾಂಗಲ್ಯದಂತಹ ಸರಳ ಆಚರಣೆಯ ಮೂಲಕ ಮೌಢ್ಯಕ್ಕೆ ದೊಡ್ಡ ಪ್ರತಿರೋಧವನ್ನೇ ಒಡ್ಡಿದರು. ಅವರ ವೈಚಾರಿಕ ಚಿಂತನೆಯು ಸಾಮಾಜಿಕ ಬದುಕಿನಿಂದ ಹಿಡಿದು ಭಾಷೆ, ಶಿಕ್ಷಣ, ಧರ್ಮ ಮತ್ತು ಆಧ್ಯಾತ್ಮ ವಲಯದವರೆಗೆ ವ್ಯಾಪಿಸಿತ್ತು. ಇವೆಲ್ಲಕ್ಕೂ ಶಿಖರವೆಂಬಂತೆ ಮನುಷ್ಯನ ಪರಮ ಸ್ವಾತಂತ್ರ್ಯವನ್ನು ಸಾರುವ ಅನಿಕೇತನ ತತ್ವವನ್ನು ಕುವೆಂಪು ಪ್ರತಿಪಾದಿಸಿದರು. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ ಆಗು ನಿಯನಿಕೇತನ ಓ ನನ್ನ ಚೇತನ. ಈ ಕವಿ ಪ್ರತಿಭೆಗೆ ಅರಸಿ ಬಂದ ಪ್ರಶಸ್ತಿಗಳು ಅಸಂಖ್ಯ. ಭಾರತ ಸರ್ಕಾರವು ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗಳನ್ನು, ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ, ಪಂಪ ಪ್ರಶಸ್ತಿ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಕನ್ನಡಕ್ಕೆ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಮಹನೀಯರು ಕುವೆಂಪು. ಧಾರವಾಡದಲ್ಲಿ 1957ರಲ್ಲಿ ನಡೆದ 38ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ತಮ್ಮ ಬದುಕಿನುದ್ದಕ್ಕೂ ವಿಚಾರಕ್ರಾಂತಿಯ ಕಹಳೆಯನ್ನೂದಿ ಕನ್ನಡಿಗರಲ್ಲಿ ನಾಡು ನುಡಿಯ ಜಾಗೃತಿ ಮೂಡಿಸುವುದರ ಜೊತೆಗೆ ವೈಚಾರಿಕ ದೀಪವನ್ನೂ ಬೆಳಗಿದ ಕುವೆಂಪು ಅವರು 10ನೇ ನವೆಂಬರ್ 1994ರಂದು ವಿಧಿವಶರಾದರು. ಅವರ ನಿಸರ್ಗ ಸೌಂದರ್ಯೋಪಾಸನೆಯ ತಾಣವಾದ ಕವಿಶೈಲದಲ್ಲಿ ಸಕಲ ಸರ್ಕಾರಿ ಮರ್ಯಾದೆಯೊಡನೆ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಕುವೆಂಪು ಅವರು ದೇಹತ್ಯಾಗ ಮಾಡಿದರೂ ಅವರ ಚೇತನ ಅಮರವಾಗಿದೆ. ಅವರ ಕೃತಿಗಳು ಮತ್ತು ಅವರ ತಾತ್ವಿಕ ಚಿಂತನೆಗಳು ಕನ್ನಡಿಗರಿಗೆ ನಿತ್ಯ ದಾರಿ